ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಬಾಲ್ಕನಿನಲ್ಲಿ ನೀವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಯಾವ್ಯಾವ ಗಿಡಗಳನ್ನು ಹಾಕ್ಬೋದು ಅಂತ ಒಂದು ನಿಮಗೆ ಗಿಡಗಳ ಹೆಸರನ್ನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ನಿಮ್ಮ ಈ ಒಂದು ಹ್ಯಾಂಗಿಂಗ್ ಪಾಟಲ್ಲಿ ನೀವು ಹಾಕಿದ್ರೆ ಫುಲ್ ಗ್ರೀನ್ರಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಬಾಲ್ಕನಿ ಮಾತ್ರ. ಅದಕ್ಕೋಸ್ಕರ ಮೊದಲನೇದಾಗಿ ಈ ಒಂದು ಸ್ಪೈಡರ್ ಪ್ಲ್ಯಾಂಟು ನೋಡಿ. ಸ್ಪೈಡರ್ ಪ್ಲ್ಯಾಂಟು ಹ್ಯಾಂಗಿಂಗ್ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ನು ನೆಕ್ಸ್ಟು ಹೇಳೋದಾದರೆ ಬೇಬಿ ಸನ್ ರೋಸ್. ಇದರಲ್ಲಿ ಸಣ್ಣದಾಗಿ ಹೂಗಳು ಬರುತ್ತೆ. ಈಗ ಸೀಸನ್ ಇದೆ, ಕಟಿಂಗಿಂದನೂ ಕೂಡ ನೀವು ಇದನ್ನು ಬೆಳೆಸ್ಕೋಬೋದು. ಈ ಒಂದು ಸ್ಪೈಡರ್ ಪ್ಲ್ಯಾಂಟಲ್ಲಿ ರನ್ನರ್ ಬರ್ತಾ ಇರುತ್ತೆ ನೋಡಿ, ಈ ರೀತಿಯಾಗಿ ಇದನ್ನು ನೀವು ಹಚ್ಚಿದ್ರೆ ಇದೊಂದು ಗಿಡ ಆಗುತ್ತೆ. ಇದರಲ್ಲಿ ಇದು ವೆರಿಗೇಟೆಡ್ ಬೇಬಿ ಸನ್ ರೋಸು. ಇನ್ನೊಂದು ಈ ವೈಟ್ ಗ್ರೀನ್ ಕಲರಲ್ಲಿದೆ ನೋಡಿ, ಇದು ಕೂಡ ಇದರಲ್ಲೂ ಕೂಡ ಪಿಂಕ್ ಕಲರ್ ಹೂ ಬರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಬಳ್ಳಿ, ಇದು ಕ್ರೊಶಿಲಾ ಓವಾಟ ಅಂತ ಹೇಳ್ತಾರೆ. ಆ ಜಾತಿಗೆ ಸೇರಿರುವಂಥದ್ದು. ಇದರಲ್ಲಿ ಇದನ್ನು ಕೂಡ ಕಟ್ಟಿಂಗಿಂದನೇ ಬರುವಂಥದ್ದು. ಇದರಲ್ಲಿ ಒಂದು ಹೂ ಬಿಟ್ಟಿತ್ತು ನೋಡಿ, ಈ ರೀತಿಯಾಗಿರುತ್ತೆ ಹೂವು. ಇದನ್ನು ಕಟ್ಟಿಂಗಿಂದನೂ ನಾವು ಬೆಳೆಸ್ಕೋಬೋದು. ಈಸಿಯಾಗಿ ಬೆಳೆಯುವಂತಹ ಗಿಡ ಇದು. ಆಮೇಲೆ ಇದು ಡಾಲ್ಫಿನ್ ವೆರೈಟಿದು ಸಕ್ಯುಲೆಂಟ್ ಇದು. ಇದನ್ನು ಕೂಡ ನಾವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸ್ಬೋದು. ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಬೀಳುತ್ತೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ನೆಕ್ಸ್ಟು ಈ ಪರ್ಪಲ್ ಹಾರ್ಟ್ ಪ್ಲ್ಯಾಂಟು. ಇದು ಕೂಡ ಅಷ್ಟೇ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಿದೆ ನೋಡಿ ಈ ಪಾಟಲ್ಲಿ, ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಕಟ್ಟಿಂಗ್ ನೆಟ್ಟಿರೋದು ನಾನು, ಅದಕ್ಕೆ ಆ ರೀತಿಯಾಗಿದೆ ಇದು. ಆಮೇಲೆ ಸಕ್ಯುಲೆಂಟ್ ಇದು ಸ್ನೇಕ್ ಪ್ಲ್ಯಾಂಟು. ಇದು ಡ್ವಾರ್ಫ್ ವೆರೈಟಿ. ಇದನ್ನು ಕೂಡ ನಾವು ಪಾಟಲ್ಲಿ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ. ಇಲ್ಲಿ ಬೇಬಿ ಪಫ್ ಕೂಡ ಬಂದಿದೆ. ಹಾಗೆ ಇಲ್ಲೂ ಕೂಡ ಹ್ಯಾಂಗಿಂಗಲ್ಲಿ ಹಾಕಿದ್ದೀನಿ ನೋಡಿ. ಇದು ವೆರಿಗೇಟೆಡು ಸ್ನೇಕ್ ಪ್ಲ್ಯಾಂಟು. ಇದು ವೈಟ್ ಮತ್ತು ಗ್ರೀನ್ ಇದೆ. ಇದನ್ನು ಕೂಡ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ನಾವು ಬೆಳೆಸ್ಬೋದು. ಇನ್ನು ನೆಕ್ಸ್ಟು ಟ್ಯಾಂಗಲ್ ಹಾರ್ಟ್ ಪ್ಲ್ಯಾಂಟು. ಈಗ ಸೀಸನ್ ಇದೆ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನು ಕೂಡ ನಾವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸ್ಕೋಬೋದು. ಕೆಳಗಡೆ ಜಾಗ ಇಲ್ಲ ಇಟ್ಕೊಳೋಕ್ಕೆ ಪಾಟ್ಗಳನ್ನು ಅನ್ನೋರು ನೀವು ಈ ರೀತಿಯಾಗಿ ಹ್ಯಾಂಗಿಂಗ್ ಪಾಟ್ಗಳನ್ನು ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಹೇಳೋದಾದರೆ ಈ ಟರ್ಟಲ್ ವೈನಲ್ಲಿ ಒಂದು 3 ಟೈಪ್ ಇದೆ ನನ್ನ ಹತ್ರ. ಇದನ್ನು ಈ ರೀತಿಯಾಗಿ ಹ್ಯಾಂಗಿಂಗ್ ಆಗಿ ಬೆಳೆಸ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಸಾಕಷ್ಟು ಸಾರಿ ನಾನು ಕಟ್ ಮಾಡಿರೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಹಾಗೆ ಇದು ಒಂದು ಗಿಡ. ಇದು ಆ್ಯಕ್ಚುಲಿ ಹೆಸರು ನನಗೆ ನೆನಪಿಲ್ಲ. ಈ ಗಿಡ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ. ಹಾಗೆ ಇಲ್ಲೊಂದು ಸೇಡಮ್ ಗಿಡ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿದೆ. ಇದಕ್ಕೆ ಒಂಚೂರು ನೆರಳಿರುವಂಥ ಜಾಗದಲ್ಲಿಡಬೇಕು. ಆಮೇಲೆ ಕಟ್ಟಿಂಗಿಂದ ಕೂಡ ಇದು ಹತ್ಕೊಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ. ಇನ್ನು ನೆಕ್ಸ್ಟು ಈ ಒಂದು ವಂಡರಿಂಗ್ ಜ್ಯೂ ಪ್ಲ್ಯಾಂಟು. ಇದು ಕೂಡ ಅಷ್ಟೇ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಟ್ಟಿಂಗ್ಸಿಂದನೇ ನಾವು ಬೆಳ್ಕೋಬೋದು. ಇಲ್ಲಿ ಹಿಂದ್ಗಡೆ ಇದರದ್ದು ಬೇರಿರುತ್ತೆ, ಅದರಿಂದ ನಾವು ತುಂಬ ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಮನಿ ಪ್ಲ್ಯಾಂಟ್ ಕೂಡ ನೀವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳ್ಕೋಬೋದು. ಇದು ಕ್ರೀಪ್ ಚಾರ್ಲಿ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ನಾವು ಬೆಳೆಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಸಣ್ಣ ಸಣ್ಣ ಎಲೆಗಳಿರುತ್ತೆ. ಇದರದ್ದು ಪುದೀನ ಎಲೆ ಥರ ಇರುತ್ತೆ. ಇದು ನೋಡಿ ಸ್ವಲ್ಪ ಬ್ಲ್ಯಾಕಿಶ್ ಆಗಿರುವಂಥ ಒಂದು ಟರ್ಟಲ್ ವೈನು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಹ್ಯಾಂಗಿಂಗ್ ಪಾಟಲ್ಲಿ ನೋಡಿ ಪೂರ್ತಿಯಾಗಿ ತುಂಬಿಕೊಂಡು ಈ ರೀತಿಯಾಗಿ ಕೆಳಗಡೆ ಬಿದ್ದಿದೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ.
ಇದು ಒಂದು ವೆರೈಟಿ ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟಲ್ಲಿ ಸಾಕಷ್ಟು ವೆರೈಟಿಗಳು ಬರುತ್ತೆ. ಅದರಲ್ಲಿ ಇದು ಒಂದು. ನನ್ನ ಹತ್ರ ಒಟ್ಟು 3 ವೆರೈಟಿ ಇದೆ. ಎಲ್ಲನೂ ನೀವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸ್ಬೋದು. ಇನ್ನು ನೆಕ್ಸ್ಟು ಇದು ನೋಡಿ, ಒಂದು ಬಾಟ್ಲಲ್ಲೂ ಕೂಡ ಇದನ್ನು ಹಚ್ಚಿದ್ದೀನಿ. ಇದನ್ನು ಹ್ಯಾಂಗಿಂಗ್ ಆಗಿ ಕೂಡ ನಾವು ಬೆಳೆಸ್ಕೋಬೋದು. ನೋಡಿ, ಇದು ಒಂದು ಬಾಸ್ಕೆಟ್ ಪ್ಲ್ಯಾಂಟ್ ಅಂತಾರೆ ಇದಕ್ಕೆ. ಇದಕ್ಕೇನೆಂದರೆ ಈ ರೀತಿಯಾಗಿ ರನ್ನರ್ಸ್ ಇರುತ್ತೆ. ಇದರಲ್ಲೇ ಒಂದು ಗಿಡ ಹುಟ್ಕೊಳುತ್ತೆ. ಇಲ್ಲಿ ನೋಡಿ ಬೇರಿದೆ ಅಲ್ಲ, ಇದನ್ನು ಮಣ್ಣಲ್ಲಿ ಹಾಕಿದ್ರೆ ಮತ್ತೆ ಇದು ಬೆಳೆಯುತ್ತೆ. ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಗಿಡಗಳು ಇದರಲ್ಲೇ ಹುಟ್ಕೊಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇದು ಬಾಲ್ಕನಿನಲ್ಲೂ ಬರುತ್ತೆ, ಆಮೇಲೆ ಮೇಲೆ ಟೆರೆಸಲ್ಲೂ ಕೂಡ ಇಡ್ಬೋದು. ಬಾಲ್ಕನಿನಲ್ಲಿಟ್ಟರೆ ಫುಲ್ ಗ್ರೀನ್ರಿಯಾಗಿ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.